ನಮಸ್ತೆ ಕರ್ನಾಟಕ. ನಮ್ಮ ಕೇದಾರ್ನಾಥ್ ಜರ್ನಿಯ ಡೇ 3 ಯಾವ ಥರ ಇತ್ತು ಅಂತ ಈ ವಿಡಿಯೋದಲ್ಲಿ ತೋರಿಸ್ತೀನಿ ಬನ್ನಿ ನಿಮಗೆ. ನಾವು ಡೆಲ್ಲಿ ರೈಲ್ವೆ ಸ್ಟೇಷನಲ್ಲಿ ಇಳ್ಕೊಂಡಿದ್ದೀವಿ. ಬೆಂಗಳೂರಿಂದ ಬಂದು ಈಗ ಎಚ್ ನಿಜಾಮುದ್ದೀನ್ ರೈಲ್ವೆ ಸ್ಟೇಷನಿಂದ ಡೆಲ್ಲಿ ಕಂಟೋನ್ಮೆಂಟ್ಗೆ ನಾವು ಹೋಗ್ಬೇಕಾಗತ್ತೆ. ಸೊ ನಾವೀಗ ಏನು ಮಾಡ್ತೀವಿ, ಅದಕ್ಕೆ ಡೆಲ್ಲಿ ಮೆಟ್ರೋ ಮುಖಾಂತರ ಅಲ್ಲಿ ಹೋಗ್ತಾ ಇದ್ದೀವಿ. ಬನ್ನಿ ಮೆಟ್ರೋ ನೋಡಂಗಿದೆ ಅಂತ. ಇದು ಮೆಟ್ರೋ ಸ್ಟೇಷನ್ ವೆಂಡಿಂಗ್ ಮಿಷಿನು. ಇಲ್ಲಿ ಇಬ್ಬರಿಗೆ 80 ರೂಪಾಯಿ ಟಿಕೆಟು. ನಾವು ಈ ಮಿಷಿನ್ ಮುಖಾಂತರ ಸ್ಕ್ಯಾನ್ ಮಾಡಿ ಟಿಕೆಟ್ ತೊಗೊಂಡು ಸ್ಟೇಷನ್ ಎಂಟ್ರಿ ಕೊಡ್ತೀವಿ. ಇದೇ ಡೆಲ್ಲಿಯ ಮೆಟ್ರೋ. ನೋಡಿ ಹೇಗಿದೆ ಡೆಲ್ಲಿ ಮೆಟ್ರೋ. ಇದು ಡೆಲ್ಲಿ ಕಂಟೋನ್ಮೆಂಟ್ ರೈಲ್ವೆ ಸ್ಟೇಷನು. ನಮ್ಗೆ ಇಲ್ಲಿಂದನೇ ಹರಿದ್ವಾರಕ್ಕೆ ಟ್ರೈನ್ ಅಂಥದ್ದು. ಟ್ರೈನ್ 1 ಅವರಲ್ಲಿ ಬರುತ್ತೆ ಮೋಸ್ಟ್ಲಿ. ನಾವು ವೇಟ್ ಮಾಡ್ತಿದ್ದೀವಿ. ಈಗ ನೋಡಿ ಡೆಲ್ಲಿ ಕಂಟೋನ್ಮೆಂಟ್, ಇಲ್ಲಿಂದನೇ ಹರಿದ್ವಾರಕ್ಕೆ ಹೋಗ್ಬೇಕಾಗುತ್ತೆ ಟ್ರೈನ್. ನಾವು ಹರಿದ್ವಾರ್ಗೆ ಇದೇ ಟ್ರೈನ್ ಹೋಗ್ತಾ ಇದ್ದೀವಿ. ಮಗ ನಿಧಾನಕ್ಕೆ ಬಾರ, ಟ್ರೈನ್ ಎಲ್ಲೋ ಹೋಗಲ್ಲಿರುತ್ತೆ, ನಿಧಾನಕ್ಕೆ ಓಡೋ. ನಮಗೆ ಅಂದಿ ಹೋಗ್ಬೇಕಾದ್ರೆ ಮುಜಾಫರ್ ನಗರ್ ಅಂತ ಒಂದು ಸ್ಟೇಷನ್ ಬಂತು. ಅಲ್ಲಿ ರೈಲ್ ಒಂದು 2 ಮಿನಿಟ್ಸ್ ಹಾಲ್ಟ್ ಆಯಿತು. ಸೊ ಆಚೆ ಬಂದು ನೋಡ್ತೀನಿ, ಎಲ್ಲರಿಗೂ ಇವರು ನೀರು ಕೊಡ್ತಾ ಇದ್ರು. ಅದು ಕೋಲ್ಡ್ ವಾಟರು, ತುಂಬ ಚೆನ್ನಾಗಿತ್ತು. ಯಾರೋ ಒಂದು ಸಂಸ್ಥೆಯವರು ಅನಿಸುತ್ತೆ ಮೋಸ್ಟ್ಲಿ. ತುಂಬ ಜನಕ್ಕೆ ಹೆಲ್ಪ್ ಮಾಡ್ತಾಯಿದ್ರು. ಇಲ್ಲಿ ಇಷ್ಟು ಬಿಸಿಯಲ್ಲಿ ಇಷ್ಟು ಕೋಲ್ಡ್ ವಾಟ್ರು ಫ್ರೀಯಾಗಿ ಕೊಡ್ತಾನೆ, ತುಂಬ ಗ್ರೇಟು. ನಾನು ಕೂಡ ಒಂದು ಬಾಟ್ಲು ಹಾಕ್ಸ್ಕೊಂಡೆ. ಟೇಸ್ಟ್ ತುಂಬ ಚೆನ್ನಾಗಿತ್ತು. ಇವರು ಇದೇ ರೀತಿ ಎಲ್ಲ ರೈಲಲ್ಲೂ ನೀರು ಕೊಡ್ತಾರೆ ಸರ್. ನಾವೀಗ ಹರಿದ್ವಾರ ರೈಲ್ವೆ ಸ್ಟೇಷನಲ್ಲಿ ನಿಂತಿದ್ದೀವಿ. ಜನ ಅಂತೂ ಸಿಕ್ಕಾಪಟ್ಟೆ ಇದ್ದಾರೆ. ಮತ್ತು ಇವರೆಲ್ಲನೂ ಕೇದಾರ್ನಾಥಕ್ಕೆ ಬರೋವಂಥವಲ್ಲ, ಎಲ್ಲ ಹರಿದ್ವಾರದಲ್ಲಿ ಇರೋವಂಥವ್ರು. ಇಷ್ಟು ಜನ ಹರಿದ್ವಾರದಲ್ಲಿ ಏನು ಮಾಡ್ತಾಯಿದ್ರೆ, ಇವರೆಲ್ಲ ಕೇದಾರ್ನಾಥಕ್ಕೆ ಯಾಕೆ ಹೋಗಲ್ಲ ಅಂತ ನಾನು ನಿಮಗೆ ನೆಕ್ಸ್ಟ್ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ನಾವು ಹರಿದ್ವಾರದಲ್ಲಿ ಹೋಟೆಲ್ ಚಡ್ಡಾ ಅನ್ನೋ ಪ್ಲೇಸಲ್ಲಿ ಉಳ್ಕೊಂಡಿದ್ದೀವಿ. ಇವತ್ತೇಟ್ ಇಲ್ಲೇ ಇರ್ತೀವಿ. ಇದೇ ರೀತಿಯ ಕಂಟೆಂಟ್ಸ್ಗೆ ಫುಲ್ ವಿಲ್ ಮಂಜುನಾಥ್ನ ಫಾಲೋ ಮಾಡಿ.